ಹಾಯ್ ಹಲೋ ನಮಸ್ಕಾರ. ಮಾಂಗಲ್ಯ ಬಂಧನ ಕಥಾಭಾಗಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಒಮ್ಮೆ ಚೆಕ್ ಮಾಡಿ. ಕೇವಲ ಒಂದು 10 ಭಾಗ ಅಷ್ಟೇ ಜನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇದರಿಂದ ನನಗೂ ಕೂಡ ಖುಷಿ ಆಗುತ್ತೆ. ಆಲ್ರೆಡಿ ಮಾಂಗಲ್ಯ ಬಂಧನ ಸುಮಾರು 6-7 ಭಾಗಗಳು ಅಪ್ಲೋಡ್ ಆಗಿದೆ. ನೀವಿನ್ನೂ ನೋಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಒಮ್ಮೆ ಭೇಟಿ ನೀಡಿ ಎಲ್ಲ ಕಥಾಭಾಗಗಳನ್ನು ನೋಡಿ ಎಂಜಾಯ್ ಮಾಡಿ. ಕಥೆಯನ್ನು ಶುರು ಮಾಡೋಣ. ಮಾಲಾ ಕಲ್ಯಾಣಿ ಬಂಗಲೆಯ ಸಂಪೂರ್ಣ ಅಧಿಕಾರ ಪಡ್ಕೊಂಡ್ಮೇಲೆ ಯುವರಾಜ್ನನ್ನು ತನ್ನ ಸಹಾಯಕನ ಸ್ಥಾನದಲ್ಲಿ ಇಟ್ಕೊಂಡಿದ್ಲು. ಯುವರಾಜ್ನ ಪ್ರತಿದಿನದ ಬದುಕು ಈಗ ಪಾಪಪ್ರಜ್ಞೆ ಮತ್ತು ಮಾಲಾಳ ತೀಕ್ಷ್ಣವಾದ ತಿರಸ್ಕಾರದ ಬೆಂಕಿಯಲ್ಲಿ ಬೇಯ್ತಾ ಇತ್ತು. ಆ ರಾತ್ರಿಯ ಘಟನೆ ಇಬ್ಬರನ್ನೂ ಮಾನಸಿಕವಾಗಿ ಹಿಂಸಿಸ್ತಾ ಇತ್ತು. ಬಂದಮೇಲೆ ಸಾವಿತ್ರಿಬಾಯಿ ಮತ್ತು ಕೃಷ್ಣ ಪ್ರಸಾದ್ಗೆ ಮತ್ತೇನು ಪ್ಲ್ಯಾನ್ ಮಾಡೋಕ್ಕಾಗಲಿಲ್ಲ. ಆದರೆ ಶೇಖರ್ ಎಸ್ಟೇಟ್ಗೆ ಇದ್ದ ಒಂದು ದೊಡ್ಡ ಹಳೆಯ ಸಾಲದ ವಿಚಾರ ಈಗ ಬಯಲಾಯಿತು. ಸಾಲ ಕೊಟ್ಟವರು ತಮ್ಮ ಹಣಕ್ಕಾಗಿ ತೀವ್ರವಾದ ಒತ್ತಡವನ್ನು ಹಾಕೋಕ್ಕೆ ಶುರು ಮಾಡ್ಕೊಳ್ತಾರೆ. ಆ ಸಾಲ ತಕ್ಷಣ ತೀರಿಸದೆ ಹೋದರೆ ಕಲ್ಯಾಣಿ ಬಂಗಲೆ ಮತ್ತು ಕಂಪನಿ ಎರಡೂ ಕೈತಪ್ಪಿ ಹೋಗೋ ಪರಿಸ್ಥಿತಿ ಬಂತು. ಮಾಲಾಳ ಈಗ ಯಜಮಾನಿ. ಅವಳು ಯುವರಾಜ್ಗೆ ಈ ಸಮಸ್ಯೆ ನಿಭಾಯಿಸಿ ಯುವರಾಜ್ ಅಂತ ಖಡಕ್ಕಾಗಿ ಆದೇಶ ಮಾಡ್ತಾಳೆ. ಆ ಸಾಲ ತೀರಿಸೋಕೆ ಒಂದು ದೊಡ್ಡ ತ್ಯಾಗ ಬೇಕು ಅಂತ ಯುವರಾಜ್ ಗೊತ್ತು. ಆರ್ಥಿಕ ಸರ್ವೆ ಏರ್ಪಡಿಸಲಾಗುತ್ತೆ. ಸಾಲ ಕೊಟ್ಟವರು ಕೃಷ್ಣ ಪ್ರಸಾದ್, ಸಾವಿತ್ರಿಬಾಯಿ ಮತ್ತು ಮಾಲಾ ಎಲ್ಲರೂ ಕೂಡ ಹಾಜರಿದ್ರು. ಯುವರಾಜ್ ಗಂಭೀರವಾಗಿ ಎಲ್ಲರ ಎದುರು ನಿಂತ. ಕಲ್ಯಾಣಿ ಬಂಗಲೆ ಕಾಪಾಡೋಕೆ ವಿಕ್ರಮ್ಗೆ ಮತ್ತು ಮಾಲಾಳಿಗೆ ನ್ಯಾಯ ಸಿಗ್ಬೇಕಂದ್ರೆ ಒಂದು ತ್ಯಾಗ ಆಗಲೇಬೇಕು ಅಂತ ಯುವರಾಜ್ ದೃಢವಾಗಿಯೇ ಹೇಳ್ತಾನೆ. ಯುವರಾಜು ತಾನು ಕಷ್ಟಪಟ್ಟು ಸಂಪಾದಿಸಿದ ತನ್ನ ಹೆಸರಿನಲ್ಲಿ ಉಳಿದಿದ್ದ ಒಂದೇ ಒಂದು ದೊಡ್ಡ ಆಸ್ತಿಯ ಪತ್ರಗಳನ್ನು ತೆಗೆದು ಸಾಲ ಕೊಟ್ಟವರ ಎದುರಿಗೆ ಇಟ್ಟ. ಆ ಆಸ್ತಿ ಯುವರಾಜ್ಗೆ ತುಂಬ ಮುಖ್ಯವಾಗಿತ್ತು. ಮಾಲಾ, ನೀನು ಈ ಮನೆಗೆ ಯಜಮಾನಿ. ನಿನ್ನ ಅಧಿಕಾರದಲ್ಲಿ ನಾನು ಕೇವಲ ಸಹಾಯಕ. ಈ ಸಾಲ ತೀರಿಸೋಕೆ ನನ್ನ ಹೆಸರಿನಲ್ಲಿದ್ದಂಥ ಈ ಆಸ್ತಿಯನ್ನೇ ತ್ಯಾಗವನ್ನು ಮಾಡ್ತಾ ಇದ್ದೇನೆ. ಇದನ್ನು ಮಾರಿ ಸಾಲ ತೀರಿಸಿ. ಈ ತ್ಯಾಗದ ಮೂಲಕ ಕಲ್ಯಾಣಿ ಬಂಗಲೆ ಮತ್ತು ವಿಕ್ರಮ್ನ ಕನಸು ಎರಡೂ ಕೂಡ ಉಳಿಲಿ ಅಂತ ಯುವರಾಜ್ ಆಸ್ತಿಯ ಪತ್ರಗಳನ್ನು ಟೇಬಲ್ ಮೇಲೆ ಇಟ್ಟ. ಇದು ಅವನ ಪ್ರೀತಿಯ ಕೊನೆಯ ಪ್ರಯತ್ನ ಆಗಿತ್ತು. ಸಭೆಯಲ್ಲಿ ಕುಳಿತಿದ್ದಂತಹ ಸಾವಿತ್ರಿಬಾಯಿ ಸೇರಿ ಎಲ್ಲರೂ ಕೂಡ ಯುವರಾಜ್ನ ಒಂದು ಅನಿರೀಕ್ಷಿತ ತ್ಯಾಗ ನೋಡಿ ಒಂದು ಕ್ಷಣ ಶಾಕ್ ಆಗಿಬಿಡ್ತಾರೆ. ಯುವರಾಜ್ನ ಕಣ್ಣುಗಳು ಮಾಲಾಳಿಂದ ಪ್ರೀತಿ ಮತ್ತು ಕ್ಷಮೆ ನಿರೀಕ್ಷೆಯಲ್ಲಿದ್ವು. ಆದರೆ ಮಾಲಾ ಆ ಪತ್ರಗಳ ಕಡೆಗೆ ನೋಡಲೇ ಇಲ್ಲ. ಆಕೆಯ ಮುಖದಲ್ಲಿ ಯಾವುದೇ ರೀತಿಯ ಭಾವನೆ ಇರಲಿಲ್ಲ. ಆಕೆ ಯುವರಾಜ್ನ ಕಡೆಗೆ ನೋಡಿದ್ಲು, ಆದರೆ ಆ ನೋಟದಲ್ಲಿ ಪ್ರೀತಿ ಇರಲಿಲ್ಲ. ಆಳವಾದ ನೋವು ಮತ್ತು ತಿರಸ್ಕಾರದ ದೃಢತೆ ಮಾತ್ರ ಇತ್ತು. ಮಾಲಾ ಒಂದು ಕ್ಷಣ ಮೌನವಾಗಿದ್ದು ತನ್ನ ಅಧಿಕಾರದ ದನಿಯಲ್ಲಿ ಮಾತಾಡ್ತಾಳೆ. ಸರಿ ಯುವರಾಜ್, ನಿಮ್ಮ ಕೆಲಸವನ್ನು ಸರಿಯಾಗಿ ಮಾಡ್ತಿದ್ದೀರಾ. ಆಸ್ತಿ ಮಾರಾಟದ ಪ್ರೋಸೆಸ್ ಮುಂದುವರಿಸಿ. ನಾನೀಗ ಯಜಮಾನಿ. ನಿಮ್ಮ ಸಹಾಯಕನ ಸ್ಥಾನದಲ್ಲಿ ನಿಮ್ಮ ಕರ್ತವ್ಯ ನಿರ್ವಹಿಸಿದ್ದೀರಾ. ಬೇರೆ ವಿಷಯ ಇದ್ದರೆ ಹೇಳಿ. ಮಾಲಾಳ ಆ ನಿರ್ಲಿಪ್ತ ಮತ್ತು ಅಧಿಕಾರಯುತ ಮಾತು ಯುವರಾಜ್ನ ಹೃದಯವನ್ನೇ ಸೀಳ್ಬಿಡ್ತು. ಆಕೆ ಅವನ ದೊಡ್ಡ ತ್ಯಾಗವನ್ನು ಕೇವಲ ಸಹಾಯಕನ ಕರ್ತವ್ಯ ಅಂತ ಪರಿಗಣಿಸ್ಬಿಟ್ಲು. ಯುವರಾಜ್ನ ಪ್ರೀತಿ ಮಾಲಾಳ ಮನಸ್ಸನ್ನು ಕರಗಿಸಲೇ ಇಲ್ಲ. ಯುವರಾಜ್ಗೆ ಈಗ ಪಾಪಪ್ರಜ್ಞೆಯ ಗೋಡೆಯ ಜೊತೆಗೆ ಮಾಲಾಳ ಅಧಿಕಾರದ ಗೋಡೆಯೂ ಕೂಡ ಒಂದರ ಜೊತೆಗೆ ಒಂದು ಸೇರ್ಕೊಂಡ್ಬಿಡ್ತು. ಮಾಲಾ ಆತನನ್ನು ಮನೆಯ ಯಜಮಾನಿಯಾಗಿ ಕೇವಲ ತನ್ನ ಸಹಾಯಕನಂತೆ ನಡೆಸ್ಕೊಳ್ತಾ ಇದ್ದಾಳೆ. ಒಂದು ಸಂಜೆ ಮಾಲಾ ಶೇಖರ್ ಎಸ್ಟೇಟ್ನ ಫೈಲ್ಗಳನ್ನು ನೋಡ್ತಾ ಇದ್ಲು. ಯುವರಾಜ್ ಆಕೆಯ ಹಿಂದೆ ಕೇವಲ ಒಬ್ಬ ಬಾಡಿಗಾರ್ಡ್ನಂತೆ ನಿಂತಿದ್ದ. ಆತ ಮನೆಯ ಮಗ ಆಗಿದ್ದ. ಸಂಸ್ಥೆಯ ಒಡೆಯನ ಸ್ಥಾನದಲ್ಲಿರಬೇಕಾದವನು ಇಂದು ತಾನು ಪ್ರೀತಿಸಿದವಳ ಸೇವಕನಾಗಿ ನಿಂತಿದ್ದ. ಮಾಲಾ ಫೈಲ್ನಿಂದ ಕಣ್ಣು ತೆಗೆದು ವೃತ್ತಿಪರ ಭಾಷೆಯಲ್ಲಿ ಮಾತಾಡ್ತಿದ್ದಾಳೆ. ಯುವರಾಜ್, ದಯವಿಟ್ಟು ಈ ಡಾಕ್ಯುಮೆಂಟ್ಗಳನ್ನ ನೋಡಿ. ಇದರಲ್ಲಿ ಎಲ್ಲ ಕಾನೂನು ವಿಷಯಗಳನ್ನು ಚೆಕ್ ಮಾಡಿ. ನಮ್ಮ ಕಂಪನಿಗೆ ಈ ವಾರದಲ್ಲಿ ಯಾವುದೇ ಆರ್ಥಿಕ ಹೊರೆ ಆಗಬಾರ್ದು. ನಿಮಗೆ ಈ ನಿರ್ವಹಣೆಯ ಜವಾಬ್ದಾರಿ ಕೊಟ್ಟಿದ್ದೀನಿ. ಯುವರಾಜ್ ಮೆಲ್ಲಗೆ ತಲೆ ತಗ್ಗಿಸಿ, ಸರಿ ಮಾಲಾ, ನಾನು ಈಗಲೇ ಹೋಗಿ ಚೆಕ್ ಮಾಡ್ತೀನಿ. ನಿಮಗೆ ಬೇರೆ ಏನಾದರೂ? ಮಾಲಾ ಮಾತನ್ನು ಕಟ್ ಮಾಡಿ, ಇಲ್ಲ ಯುವರಾಜ್, ನಾನು ಈಗ ನಿಮ್ಮ ಸೇವೆಯನ್ನು ಮಾತ್ರ ಕೇಳ್ತೀನಿ. ವೈಯಕ್ತಿಕವಾಗಿ ಏನೂ ಇಲ್ಲ ಯುವರಾಜ್. ನೆನಪಿರಲಿ, ಸಹಾಯಕನ ಕೆಲಸ ಕೇವಲ ಆದೇಶ ಪಾಲನೆ ಅಷ್ಟೇ. ದಯವಿಟ್ಟು ಬೇಗ ಹೋಗಿ ಕೆಲಸವನ್ನು ಮುಗಿಸಿ. ಆ ವಕೀಲರನ್ನು ಮೀಟ್ ಮಾಡಿ ಅವರ ವರದಿ ತಗೊಂಡು ಬನ್ನಿ. ಇದೇ ನಿಮ್ಮ ಕೆಲಸ, ಇದೇ ನಿಮ್ಮ ಕರ್ತವ್ಯ. ಮಾಲಾಳ ಈ ಕಬ್ಬಿಣದಂತಹ ಮಾತುಗಳು ಮತ್ತು ಕಣ್ಣಲ್ಲಿ ಕಣ್ಣಿಡದೆ ಮಾತಾಡಿದ ರೀತಿ ಯುವರಾಜ್ನ ಆತ್ಮಗೌರವಕ್ಕೆ ದೊಡ್ಡ ಏಟನ್ನೇ ಕೊಡುತ್ತೆ.
ಆಕೆ ಬೇಕಂತಲೇ ಅವರ ಪ್ರೀತಿಯ ಸಂಬಂಧವನ್ನು ಕೇವಲ ಒಂದು ಕೆಲಸದ ಸಂಬಂಧ ಆಗಿ ಪರಿವರ್ತಿಸಿ ಬಿಟ್ಟಿದ್ಲು. ಯುವರಾಜ್ ಕಣ್ಣೀರನ್ನು ತಡೆದು ತಲೆ ತಗ್ಗಿಸಿ ಹೊರಟ. ಆ ರಾತ್ರಿ ಆದ ಘಟನೆಯ ನೆನಪು ಇಬ್ಬರನ್ನ ಒಂದೇ ಥರ ಕಾಡ್ತಾ ಇತ್ತು. ಆದರೆ ಇಬ್ಬರಿಗೂ ಕೂಡ ಬೇರೆ ಬೇರೆ ಶಬ್ದಗಳು ಹಿಂಸೆ ಕೊಡ್ತಾ ಇದ್ವು. ಯುವರಾಜ್ನನ್ನು ಹಿಂಸಿಸ್ತಿದ್ದ ಆ ನೆನಪು ಬೇರೇನೂ ಅಲ್ಲ, ಮಾಲಾಳ ಕೂಗು ಕೇಳಿ ಬಾಗಿಲಿಗೆ ಕೈ ಎತ್ತಾಗ ಆತನ ಕೈ ಗೋಡೆಗೆ ಅಸಹಾಯಕನಾಗಿ ತಾಗಿ ಉಂಟಾದ ಶಬ್ದ. ಡಮ್ ಬಾಗಿಲು ತೆರೆಯೋ ಬದಲು ಗೋಡೆಗೆ ತಾಗಿ ಬಂದ ಆ ಶಬ್ದದಲ್ಲಿ ಯುವರಾಜ್ನ ಅಸಹಾಯಕತೆ, ಪ್ರೀತಿಯ ಸೋಲು ಎರಡೂ ಕೂಡ ಸೇರಿತ್ತು. ಇವತ್ತಿಗೂ ಕಣ್ಣು ಮುಚ್ಚಿದಾಗಲೆಲ್ಲ ಆ ಡಮ್ ಎನ್ನುವ ಗೋಡೆಯ ಶಬ್ದ ಅವನ ಕಿವಿಯಲ್ಲಿ ಗುರುಗ್ತಾ ಇರುತ್ತೆ. ಮಾಲಾಳಿಗೆ ಆ ರಾತ್ರಿ ಆದ ದೈಹಿಕ ನೋವಿಗಿಂತಲೂ ಅಂತರಾಳದಲ್ಲಿ ಆದ ನೋವೇ ಜಾಸ್ತಿ. ಆಕೆ ಆ ಘಟನೆಯನ್ನು ನೆನಪು ಮಾಡಿಕೊಂಡಾಗಲೆಲ್ಲ ತನ್ನ ರಕ್ಷಣೆಗಾಗಿ ಕೂಗಿದ ಒಂದೇ ಒಂದು ವಾಕ್ಯ ಆಕೆಯನ್ನು ಕಾಡ್ತಾ ಇತ್ತು. ಯುವರಾಜ್, ನನ್ನನ್ನು ಬಿಡಿ ವಿಕ್ರಮ್, ನಾನು ನಿಮ್ಮವಳಲ್ಲ. ಮಾಲಾಳಿಗೆ ಈ ಶಬ್ದ ನೆನಪಾದಾಗ ಆಕೆಗೆ ನೋವಾಗ್ತಿದ್ದು ವಿಕ್ರಮ್ನಿಂದಲ್ಲ, ಪ್ರೇಮಿಯ ಹೆಸರನ್ನು ಕೂಗಿ ತನ್ನನ್ನು ಉಳಿಸೋಕೆ ಪ್ರಯತ್ನಿಸಿದ್ರು ಆ ಪ್ರೇಮಿಯೇ ಬಾಗಿಲು ತೆರಲಿಲ್ಲ ಅನ್ನೋ ತಿರಸ್ಕಾರದ ಆಘಾತ ಅವಳನ್ನು ಕೊಲ್ತಾ ಇತ್ತು. ಆಕೆಯ ಮಾನಸಿಕ ಆಘಾತಕ್ಕೆ ಈ ಶಬ್ದವೇ ಪ್ರತೀಕವಾಗಿತ್ತು. ಮಾಲಾ ಅಧಿಕಾರಕ್ಕೆ ಬಂದ ಮೇಲೆ ವಿಕ್ರಮ್ನ ಆರೋಗ್ಯ ನಿಧಾನವಾಗಿ ಸುಧಾರಿಸ್ತಾ ಇತ್ತು. ಆದರೆ ಅವನ ಮನಸ್ಸಿನಲ್ಲಿ ಒಂದು ದೌರ್ಬಲ್ಯದ ಪಾಪಪ್ರಜ್ಞೆ ಹಾಗೇ ಇತ್ತು. ಒಂದು ಸಂಜೆ ವಿಕ್ರಮ್ ಕಿಟಕಿಯ ಬಳಿ ಕುಳಿತು ಹೊರಗೆ ನೋಡ್ತಿದ್ದ. ಮಾಲಾ ಗಂಭೀರವಾಗಿ ಫೋನ್ನಲ್ಲಿ ಯಾರಿಗೋ ಆದೇಶ ಕೊಡ್ತಾ ಇದ್ಲು. ಆಕೆಯ ಧ್ವನಿಯಲ್ಲಿ ನಿರ್ಧಾರದ ಶಕ್ತಿ ಇತ್ತು. ವಿಕ್ರಮ್ನ ಮನಸ್ಸಿನಲ್ಲಿ ಹೊಸ ರೀತಿಯ ಅಸೂಯೆ ಶುರುವಾಯಿತು. ನನ್ನಿಂದ ಈ ಅಧಿಕಾರ ನಿಭಾಯಿಸೋಕ್ಕಾಗ್ತಿಲ್ಲ. ನನ್ನ ದೇಹವೇ ನನ್ನ ಶತ್ರು ಆಯಿತಾ? ಮಾಲಾ ನನ್ನ ಹೆಂಡತಿಯಾಗಿ ಬಂದು ನನ್ನ ಅಧಿಕಾರವನ್ನೇ ನನ್ನ ಕೈಗೆ ತೆಗೆದುಕೊಂಡ್ಬಿಡ್ಲಾ? ಯುವರಾಜ್ನ ಸಹಾಯಕನಾಗಿ ಇಟ್ಕೊಂಡ್ಬಿಡ್ಲಾ? ನನ್ನ ದೌರ್ಬಲ್ಯದಿಂದ ಅವಳು ಬಲಿಷ್ಠ ಆದ್ಲಲ್ಲ. ಈ ಸ್ಥಾನ ನನಗಾಗಬೇಕಾಗಿತ್ತು. ಅವನ ಕಣ್ಣುಗಳಲ್ಲಿ ಈಗ ತೀವ್ರವಾದ ಅನುಮಾನ, ಒಂದು ರೀತಿಯ ಹುಚ್ಚುತನದ ನೋಟ ಬಂತು. ವಿಕ್ರಮ್ಗೆ ಆಸ್ತಿ ವಾಪಸ್ ಬೇಕಿರಲಿಲ್ಲ, ಆದರೆ ತಾನು ಕಟ್ಕೊಂಡು ಬಂದಿದ್ದ ವಂಶದ ಗೌರವ, ವ್ಯಾಪಾರದ ನೈತಿಕತೆಯನ್ನು ಮಾಲಾಳಿಂದ ಕಾಪಾಡೋದು ಅವನ ಉದ್ದೇಶ ಆಗಿತ್ತು. ಆತ ಮನೆಯ ಮುಖ್ಯ ಚಾಲಕನಾಗಿದ್ದ ಶಂಕರ್ನ ಸಹಾಯವನ್ನು ಪಡ್ಕೊಂಡ. ವಿಕ್ರಮ್ ಶಂಕರ್ನಿಗೆ ಮೆಲ್ಲಗೆ, ಶಂಕರ್, ನೀನು ನನ್ನ ಕಣ್ಣು ಮತ್ತು ಕಿವಿಯಾಗಿರಬೇಕು. ಮಾಲಾ ಯಾರನ್ನ ಭೇಟಿ ಮಾಡ್ತಾಳೆ, ಯುವರಾಜ್ಗೆ ಏನು ಆದೇಶ ಕೊಡ್ತಾಳೆ, ಪ್ರತಿ ನಿಮಿಷದ ವಿಷಯ ನನಗೆ ತಲುಪಿಸ್ಬೇಕು. ಯಾರಿಗೂ ಗೊತ್ತಾಗಬಾರ್ದು. ಶಂಕರ್ ವಿಕ್ರಮ್ಗೆ ನಿಷ್ಠಾವಂತನಾಗಿ ಒಪ್ಕೊಂಡ. ಮಾಲಾಳ ಆಡಳಿತ ಅಚ್ಚುಕಟ್ಟಾಗಿದ್ದರೂ ವಿಕ್ರಮ್ನ ಅಸ್ಥಿರ ಮನಸ್ಸು ಪ್ರತಿ ಸಣ್ಣ ವಿಚಾರವನ್ನು ಅಪಾರ್ಥ ಮಾಡ್ತಾ ಇತ್ತು. ಅವಳ ಸದ್ಭಾವನೆಯ ಕಣ್ಗಾವಲು ನಿಧಾನವಾಗಿ ಮಾನಸಿಕ ಹುಚ್ಚುತನವಾಗಿ ಬದಲಾಯಿತು. ವಿಕ್ರಮ್ ತನ್ನ ಕೋಣೆಯೊಳಗೆ ಮಾನಸಿಕವಾಗಿ ತೀವ್ರ ಸಂಕಷ್ಟ ಅನುಭವಿಸ್ತಾ ಮಾಲಾಳನ ಹಿಂಬಾಲಿಸ್ತಾ ಇದ್ದ. ಮಾಲಾಳ ದಿಟ್ಟ ಹೋರಾಟ ನೋಡಿ ಸೋತಿದ್ದ ಸಾವಿತ್ರಿಬಾಯಿ ಕೃಷ್ಣ ಪ್ರಸಾದ್ ಈಗ ಒಂದು ಖಳನಾಯಕರ ಮಾಸ್ಟರ್ ಪ್ಲಾನ್ ಅನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಟ್ರೋಜನ್ ಆಸ್ತಂತ್ರ ಅಂತ ಅವರಿಬ್ಬರು ಮಾಲಾಳ ಬಳಿ ವ್ಯಾಪಾರದ ಮಾತುಕತೆಗೆ ಬಂದು ನಟನೆಯ ವಿನಯದಿಂದ ಮಾತಾಡ್ತಾರೆ. ಕೃಷ್ಣ ಪ್ರಸಾದ್, ಮಾಲಾ, ನೀವು ನಿನ್ನನ್ನು ಸಂಪೂರ್ಣವಾಗಿ ಬೆಂಬಲಿಸಲು ನಿರ್ಧಾರ ಮಾಡಿದ್ದೇವೆ. ಶಂಕರ್ ಎಸ್ಟೇಟ್ಗೆಲ್ಲ ದೊಡ್ಡ ಲಾಭ ತರಲು ನಾವೊಂದು ಬೃಹತ್ ಸರ್ಕಾರಿ ಯೋಜನೆಯನ್ನು ತಂದಿದ್ದೀವಿ. ಇದು ಈ ಕಂಪನಿಯ ದೊಡ್ಡ ಹೆಸರು ಮತ್ತು ಗೌರವ ತರುತ್ತೆ. ಈ ಯೋಜನೆ ರಾಜ್ಯದ ಹೆಮ್ಮೆ, ನೂರಾರು ಕೋಟಿ ರೂಪಾಯಿಗಳ ಬೃಹತ್ ರಸ್ತೆ ನಿರ್ಮಾಣದ ಕಾಂಟ್ರಾಕ್ಟ್ ಕೂಡ ಆಗಿರುತ್ತೆ. ಆದರೆ ಈ ಪ್ರಾಜೆಕ್ಟ್ಗೆ ತುಂಬ ಕಡಿಮೆ ಬೆಲೆ ಕೋಟ್ ಮಾಡಿ ಕಂಪನಿಯ ಎಲ್ಲ ಹಣಕಾಸನ್ನು ಇದರಲ್ಲೇ ಹೂಡಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈ ಕಾಂಟ್ರಾಕ್ಟ್ ಗೌಪ್ಯವಾಗಿ ಅನಿರೀಕ್ಷಿತವಾಗಿ ಬರುವ ಭಾರೀ ದಂಡ, ಪೆನಾಲ್ಟಿ, ಕಾನೂನು ತೊಡಕುಗಳು, ವಿಧಿಗಳನ್ನು ಅಡಗಿಸಲಾಗಿತ್ತು. ಸಾವಿತ್ರಿಬಾಯಿಯ ದುಷ್ಟ ಲೆಕ್ಕಾಚಾರ ಮಾಲಾ ಸುಲಭವಾಗಿ ಒಪ್ಕೊಳ್ತಾಳೆ. ಕಂಪನಿಯ ಖಜಾನೆ ಖಾಲಿಯಾಗುತ್ತೆ. ಗುಪ್ತ ಕಾನೂನು ತೊಡಕುಗಳಿಂದಾಗಿ ಕಂಪನಿ ದಿವಾಳಿಯಾಗುತ್ತೆ. ಕಂಪನಿ ಮುಳುಗಿದ ಮೇಲೆ ಮಾಲಾ ಸಹಾಯಕ್ಕೆ ನಮ್ಮನ್ನು ಬೇಡ್ಕೊಂಡು ಬರ್ತಾಳೆ. ಅಧಿಕಾರ ಮತ್ತು ನಮ್ಮ ಕೈಗೆ ಬರುತ್ತೆ. ಕೃಷ್ಣ ಪ್ರಸಾದ್ಗೆ ತಕ್ಷಣ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಮಾಡಿ ಮಾಲಾಳನ ಉಳಿಸ್ಬೇಕು ಅನ್ನೋ ಆತುರ ಬೇರೆ ಇದೆ. ಆದರೆ ಸಾವಿತ್ರಿಬಾಯಿ ಯೋಚನೆಯಲ್ಲಿ ಇದ್ಲು. ಸಾವಿತ್ರಿಬಾಯಿ ವಿಷ ತುಂಬಿದ ಧ್ವನಿಯಲ್ಲಿ, ಹುಚ್ಚುತನದ ಮಾತು ಆಡಬೇಡಿ. ಈ ಪ್ಲಾನ್ ಉದ್ದೇಶ ಮಾಲಾಳನ ಕೇವಲ ಸೋಲಿಸೋದಲ್ಲ, ಸಂಪೂರ್ಣವಾಗಿ ಮಾನಸಿಕವಾಗಿ ಮುರಿಯೋದು. ಆಕೆಗೆ ನಾನು ಈ ಮನೆಯ ಯಜಮಾನಿ ಆಗೋಕ್ಕೆ ಯೋಗ್ಯಳಲ್ಲ ಅಂತ ಅವಳೇ ಅಂದ್ಕೊಳ್ಬೇಕು. ಈ ನಷ್ಟಗಳು ಬಂದಾಗ ಯುವರಾಜ್ ಮತ್ತು ಮಾಲಾಳ ನಡುವೆ ಒಡಕು ಶುರುವಾಗಬೇಕು. ಅವಳು ಯುವರಾಜ್ನನ್ನು ನಂಬಿ ಅವನೇ ಫೇಲ್ ಮಾಡಿದ್ದಾನೆ ಅಂತ ಬೈಬೇಕು. ಆಗ ಇಬ್ಬರು ದೂರ ಆಗ್ತಾರೆ. ನಮ್ಮ ಪ್ಲ್ಯಾನ್ ನಿಧಾನವಾಗಿ ಮಾನಸಿಕವಾಗಿ ಹೆಚ್ಚು ನೋವು ಕೊಡುವಂತಿರಬೇಕು.
ಕೃಷ್ಣಪ್ರಸಾದ್ ಸಾವಿತ್ರಿಬಾಯಿಯ ಮಾನಸಿಕ ಹಿಂಸೆಯ ತಂತ್ರಕ್ಕೆ ಒಪ್ಪಿಗೆ ನೀಡಿದ ಮಾಲಾಳ ಮನಸ್ಸಿನ ಮೇಲೆ ದಾಳಿ ಶುರುವಾಗಲಿತ್ತು. ಒಂದು ಸಭೆಯಲ್ಲಿ ಮಾಲಾ ಮನೆಯನ್ನು ಆಧುನೀಕರಣಗೊಳಿಸುವ ಯೋಜನೆ ಬಗ್ಗೆ ಮಾತಾಡಿದ್ಲು. ಯುವರಾಜ್ ಆಕೆಯ ಒಂದು ಹಿಂದೆ ನಿಂತಿದ್ದ. ಮಾಲಾ ಯುವರಾಜ್ನ ಪಾಪ ಪ್ರಜ್ಞೆಯನ್ನು ಕೆಣಕುವ ಉದ್ದೇಶದಿಂದ ಕಠಿಣ ನಿರ್ಧಾರ ಪ್ರಕಟಣೆಗೊಳಿಸಿದ್ಲು. ವಿಕ್ರಮ ವಿಂಗ್ನಲ್ಲಿರುವಂತಹ ಆ ಕೋಣೆಯ ರಾತ್ರಿ ಘಟನೆ ನಡೆದ ಕೋಣೆ. ಗೌಪ್ಯತೆಯ ವ್ಯವಸ್ಥೆಗಳು ಸರಿಯಾಗಿಲ್ಲ. ಯುವರಾಜ್, ನಿಮ್ಮನ್ನು ಈ ಪ್ರತ್ಯೇಕ ಕೆಲಸಕ್ಕೆ ನೇಮಿಸ್ತಾ ಇದ್ದೀನಿ. ಆ ಕೋಣೆಯ ಎಲ್ಲ ಭದ್ರತಾ ಮತ್ತು ಗೌಪ್ಯತಾ ಸಾಧನಗಳು, ಅದರಲ್ಲೂ ಮುಖ್ಯವಾಗಿ ಬಾಗಿಲಿಗೆ ಹಾಕುವ ಬೀಗದ ಯಾಂತ್ರಿಕ ವ್ಯವಸ್ಥೆ, ಎಲ್ಲವನ್ನ ಕೂಡ ಶಾಶ್ವತವಾಗಿ ತೆಗೆದುಹಾಕಬೇಕು. ಆ ಕೋಣೆಯಲ್ಲಿ ಇನ್ಮುಂದೆ ಯಾರಿಗೂ ಕೂಡ ಬಾಗಿಲು ಮುಚ್ಚಿ ಒಳಗೆ ಏಕಾಂತವಾಗಿ ಇರೋಕೆ ಅವಕಾಶ ಇರಲೇಬಾರದು. ಈ ಕೆಲಸದ ಜವಾಬ್ದಾರಿ ನಿಮ್ಮದೇ. ಮಾಲಾಳ ಈ ಮಾತುಗಳು ಯುವರಾಜ್ಗೆ ದೊಡ್ಡ ಗುದ್ದು ಕೊಟ್ಟಂತಾಯಿತು. ತನ್ನ ಬಾಗಿಲು ತೆರೆಯಲು ವಿಫಲನಾದ ಸ್ಥಳದ ಬೀಗವನ್ನು ಈಗ ತನ್ನ ಕೈಯಿಂದಲೇ ಶಾಶ್ವತವಾಗಿ ತೆಗೆದುಹಾಕಬೇಕು. ಅವನಿಗೆ ಆ ರಾತ್ರಿ ಬಂದ ಢಮ್ ಎಂಬ ಶಬ್ದ ಕಿವಿಯಲ್ಲಿ ಜೋರಾಗಿ ಮೊಳಗಿತ್ತು. ಯುವರಾಜ್ ಯಾವುದೇ ಭಾವನೆ ತೋರಿಸದೆ ಔಪಚಾರಿಕ ದನಿಯಲ್ಲಿ, ನಿಮ್ಮ ಆದೇಶದಂತೆ ನಾನು ತಕ್ಷಣವೇ ಕೆಲಸ ಶುರು ಮಾಡ್ತೀನಿ. ಮಾಲಾ ವರದಿ ನಿಮಗೆ ನಾಳೆ ತಲುಪುತ್ತೆ. ಯುವರಾಜ್ ತನ್ನ ವೈಯಕ್ತಿಕ ನೋವನ್ನು ನುಂಗಿ ಆ ಕೆಲಸಕ್ಕಾಗಿ ಅಲ್ಲಿಂದ ಹೊರಡ್ತಾನೆ. ಮಾಲಾ ಯುವರಾಜ್ನ ಜೊತೆ ಒಂದು ಸಾರ್ವಜನಿಕ ಸಭೆಗೆ ಹೋಗಿದ್ಲು. ಮಾಲಾ ವೇದಿಕೆಯ ಮೇಲೆ ಮಾತನಾಡುವಾಗ ಒಂದು ದೊಡ್ಡ ಅಪಘಾತ ನಡೆಯುತ್ತೆ. ವೇದಿಕೆಯ ಮೇಲ್ಭಾಗದ ಹಳೆಯ ಮರ ರಚನೆಯೊಂದು ತಕ್ಷಣವೇ ಬಂದು ಸಡಿಲಗೊಂಡು ಮಾಲಾಳ ತಲೆಯ ಮೇಲೆ ಬೀಳಲು ಶುರು ಮಾಡುತ್ತೆ. ಆ ಒಂದು ಕ್ಷಣದಲ್ಲಿ ಯುವರಾಜ್ನ ಪಾಪ ಪ್ರಜ್ಞೆ, ಸಹಾಯಕನ ಪಾತ್ರ ಎಲ್ಲವೂ ಕೂಡ ಕಣ್ಮರೆಯಾದವು. ಅವನ ನಿಜವಾದ ಪ್ರೀತಿ ಮಿಂಚಿನ ವೇಗದಲ್ಲಿ ಹೊರಹೊಮ್ಮಿತ್ತು. ಯುವರಾಜ್ ಒಂದು ಕ್ಷಣವೂ ಕೂಡ ಯೋಚನೆ ಮಾಡದೆ ತನ್ನನ್ನೇ ಪಣಕ್ಕಿಟ್ಟು ಮಾಲಾಳನ್ನ ತನ್ನ ತೋಳುಗಳಿಂದ ಹಿಡಿದು ವೇದಿಕೆಯಿಂದ ಬಲಕ್ಕೆ ಪಕ್ಕಕ್ಕೆ ಇಳಿದು ದೂರಕ್ಕೆ ತಳ್ಳಿದ. ಮಾಲಾ ಯುವರಾಜ್ನ ಬಲವಾದ ತೋಳುಗಳ ಆಸರೆಯಲ್ಲಿ ಇದ್ಲು. ಆಕೆಗೆ ಆ ಒಂದು ಕ್ಷಣದಲ್ಲಿ ಯುವರಾಜ್ನ ಶಕ್ತಿ, ಪ್ರೀತಿ ಮತ್ತು ಕಾಳಜಿಯ ನೆನಪು ಮನಸ್ಸಿನಲ್ಲಿ ಮಿಂಚು ಹೋಯಿತು. ಆತನ ರಕ್ಷಣೆಯಲ್ಲಿ ಆ ರಾತ್ರಿ ಬಾಗಿಲಿನ ಆಚೆ ಇದ್ದ ಸಹಾಯಕ ಯುವರಾಜ್ ಅಲ್ಲ, ಬದಲಿಗೆ ತಾನು ಪ್ರೀತಿಸಿದ ಧೈರ್ಯಶಾಲಿ ಯುವರಾಜ್ ಕಂಡ. ಆದರೆ ಆ ಪ್ರೀತಿಯ ಕ್ಷಣ ಮಿಂಚು ಮಾಯವಾಗಿತ್ತು. ಯುವರಾಜ್ ಮಾಲಾಳನ್ನು ಸುರಕ್ಷಿತವಾಗಿ ಕೆಳಗೆ ಇಳಿಸಿದ ತಕ್ಷಣವೇ ಆಕೆಯ ಕಣ್ಣಲ್ಲಿ ಮೂಡಿದ ನೋವು ಪ್ರಶ್ನೆಯನ್ನು ತಪ್ಪಿಸಿದ. ಅದು ತಕ್ಷಣ ತನ್ನ ಸಹಾಯಕನ ಪಾತ್ರಕ್ಕೆ ಮರಳು ಬಿಡ್ತಾನೆ. ಯುವರಾಜ್ ಒಂದು ಕ್ಷಣವೂ ಕೂಡ ಕಣ್ಣಲ್ಲಿ ಕಣ್ಣಿಡದ ಔಪಚಾರಿಕ ದನಿಯಲ್ಲಿ, ಮಾಲಾ, ನೀವು ಸುರಕ್ಷಿತವಾಗಿದ್ದೀರಾ? ದಯವಿಟ್ಟು ಇಲ್ಲಿಂದ ಬೇರೆ ಕಡೆ ನಡೀರಿ. ನಾನೀಗ ಕಾರ್ಯಕ್ರಮ ಮುಂದುವರಿಸೋಕೆ ವ್ಯವಸ್ಥೆ ಮಾಡ್ತೀನಿ. ನಿಮ್ಮ ಆದೇಶ ಏನು? ಯುವರಾಜ್ನ ಈ ತಕ್ಷಣದ ಬದಲಾವಣೆ ಮಾಲಾಳಿಗೆ ಮತ್ತೊಮ್ಮೆ ಆಘಾತ ನೀಡಿತು. ಅದು ತನ್ನನ್ನು ರಕ್ಷಿಸಿದ್ದು ಪ್ರೀತಿಯಿಂದಲ್ಲ, ಕೇವಲ ಕರ್ತವ್ಯದಿಂದ ಅಂತ ಆಕೆ ಮತ್ತೊಮ್ಮೆ ದೃಢಪಡಿಸ್ಕೊಳ್ತಾಳೆ. ಯುವರಾಜ್ನ ತ್ಯಾಗ ಮತ್ತು ರಕ್ಷಣೆ ಮಾಲಾಳ ತಿರಸ್ಕಾರದ ಗೋಡೆಯನ್ನು ಸಡಿಲಗೊಳಿಸಿದ್ವು. ಆಕೆ ಯುವರಾಜ್ನನ್ನ ಪ್ರೇಮಿಯಾಗಿ ಕ್ಷಮಿಸಲು ಮಾನಸಿಕವಾಗಿ ಸಿದ್ಧಳಾಗ್ತಾ ಇದ್ಲು. ಒಂದು ರಾತ್ರಿ ಮಾಲಾ ತನ್ನ ಕೋಣೆಗೆ ಹೋಗುವಾಗ ಯುವರಾಜ್ನ ಕಡೆಗೆ ನಡೆದ್ಲು. ಆತನ ಕಣ್ಣಲ್ಲಿ ಕಣ್ಣಿಟ್ಲು. ಮೊದಲ ಬಾರಿಗೆ ಆಕೆಯ ಕಣ್ಣಲ್ಲಿ ತಿರಸ್ಕಾರ ಮಾಯವಾಗಿ ಪ್ರೀತಿ ಮತ್ತು ಕ್ಷಮೆ ಕಾಣುತ್ತೆ. ಮಾಲಾ ಮೆಲ್ಲಗೆ ಭಾವನಾತ್ಮಕ ದನಿಯಲ್ಲಿ, ಯುವರಾಜ್, ನಿಲ್ಲಿ. ಆ ರಾತ್ರಿ ನೀವೇನು ಮಾಡಿದ್ರಿ ಅನ್ನೋ ನೋವು ನನ್ನನ್ನು ಬಿಟ್ಟು ಹೋಗಿಲ್ಲ. ಆದರೆ ನೀವು ನನ್ನಿಂದ ದೂರ ಇದ್ದರೂ ನನಗಾಗಿ ಪಟ್ಟ ಸಂಕಟ ನನ್ನ ಹೃದಯಕ್ಕೆ ಗೊತ್ತು. ನಿಮ್ಮಿಂದಾದ ತಪ್ಪನ್ನು ನಾನು ಇನ್ಮುಂದೆ ಮಾಲಾ ಕ್ಷಮಿಸ್ತೇನೆ ಅಂತ ಹೇಳಲು ಬಾಯಿ ತೆರೆಯುವಷ್ಟರಲ್ಲಿ ಬಾಗಿಲ ಬಳಿ ಅನಿರೀಕ್ಷಿತವಾಗಿ ವಿಕ್ರಮ್ ನಿಂತಿದ್ದ. ವಿಕ್ರಮ್ ಕೋಣೆಯಿಂದ ಹೊರಬಂದು ಅಪರೂಪದ ದೃಢತೆ ಮತ್ತು ಭಯಾನಕ ಮೌನದಿಂದ ಮಾತಾಡೋಕೆ ಶುರು ಮಾಡ್ತಾನೆ. ವಿಕ್ರಮ್ ನೇರವಾಗಿ ಮಾಲಾಳಿಗೆ ಹೇಳುತ್ತಾ, ಮಾಲಾ, ನಿಲ್ಲು. ಯುವರಾಜ್ ನನ್ನ ಕ್ಷಮಿಸಬೇಡ. ಆ ರಾತ್ರಿಯಾದ ತಪ್ಪಿಗೆ ಅವನು ಕಾರಣ ಅಲ್ಲ. ಅವನದೇನೂ ತಪ್ಪು ಇಲ್ಲ. ಮಾಲಾ ಮತ್ತು ಯುವರಾಜ್ ಇಬ್ಬರೂ ಕೂಡ ಶಾಕ್ನಿಂದ ನೋಡಿದರು. ವಿಕ್ರಮ್ ಗಟ್ಟಿಯಾದ ನಡುಗುವ ದನಿಯಲ್ಲಿ, ಯುವರಾಜನಿಂದ ಬಾಗಿಲು ತೆರೆಯಲು ಆಗಲಿಲ್ಲ. ಯಾಕಂದರೆ ನನ್ನಿಂದಲೂ ಸಾಧ್ಯವಾಗಲಿಲ್ಲ. ಆ ರಾತ್ರಿ ನಂದಿನಿ ನಿನಗೆ ಭಾರಿ ಮಾತ್ರೆ ಕೊಟ್ಟಿರಲಿಲ್ಲ. ಆಕೆ ನಮ್ಮ ಪ್ರತಿಸ್ಪರ್ಧಿ ಕಂಪನಿಯವರ ಜೊತೆ ಸೇರಿ ಆ ರಾತ್ರಿ ನಿನ್ನ ಕೊಲೆಗೆ ಪ್ಲ್ಯಾನ್ ಮಾಡಿದ್ಲು. ನೀನು ಮತ್ತು ವಿಕ್ರಮ್ ಇಬ್ಬರೂ ಅದೇ ಕೋಣೆಯಲ್ಲಿ ಸತ್ತು ಹೋಗಿದ್ರೆ ಆಸ್ತಿ ಸಂಪೂರ್ಣವಾಗಿ ನಂದಿನಿಯ ಪಾಲಾಗ್ತಾ ಇತ್ತು. ವಿಕ್ರಮ್ ನಿಜವಾದ ಭಯಾನಕ ಸತ್ಯವನ್ನು ಬಿಚ್ಚಿಟ್ಟ. ಆ ರಾತ್ರಿ ನನ್ನ ಕೈಯಲ್ಲಿ ಸ್ವಲ್ಪ ಪ್ರಜ್ಞೆ ಇತ್ತು. ಮಾಲಾ, ನೀನು ಕೂಗಿದಾಗ ಯುವರಾಜ್ ಬಾಗಿಲು ಒಡೆಯಲು ಬಂದಿದ್ದ. ಆದರೆ ನಾನು ಆತನಿಗೆ ಬಾಗಿಲು ತೆರೆಯಲು ಬಿಡಲಿಲ್ಲ. ನಾನು ರಹಸ್ಯವಾಗಿ ಸನ್ನೆ ಮಾಡಿ ಯುವರಾಜ್ಗೆ ದೂರ ಹೋಗು ಅಂತ ಆದೇಶ ಕೂಡ ಮಾಡಿದ್ದೆ.
ಯುವರಾಜ್ನ ವೈಫಲ್ಯ ಅದು ವೈಫಲ್ಯ ಅಲ್ಲ, ಅದು ನನ್ನ ಆದೇಶ. ಆತ ಒಳಗೆ ಬಂದಿದ್ರೆ ನಂದಿನಿಯ ಜನ ಯುವರಾಜ್ನನ್ನು ಸಾಯಿಸ್ತಿದ್ರು. ನಾನು ಒಬ್ಬರ ಪ್ರಾಣ ಉಳಿಸೋಕೆ, ಆಕೆಯನ್ನು ರಕ್ಷಣೆ ಮಾಡೋಕೆ ಆಗದೆ ಇರೋ ಪಾಪಪ್ರಜ್ಞೆಯಲ್ಲಿದ್ದೆ. ಯುವರಾಜ್, ನಿನ್ನ ಪ್ರಾಣವನ್ನು, ಈ ಮನೆಯ ಗೌರವವನ್ನು ಉಳಿಸಲು ಪ್ರೀತಿಯನ್ನೇ ತ್ಯಾಗ ಮಾಡಿದ್ದ ಗೊತ್ತಾ? ಮಾಲಾಳ ಕಣ್ಣಲ್ಲಿ ಈಗ ಅತಿ ದೊಡ್ಡ ಆಘಾತ ಅನ್ನೋದು ಮೂಡುತ್ತೆ. ಆಕೆ ಇಷ್ಟು ದಿನ ದ್ರೋಹ ಅಂತ ನಂಬಿದ್ದ ಘಟನೆ ವಾಸ್ತವದಲ್ಲಿ ಪ್ರೀತಿಯ ಅತಿ ದೊಡ್ಡ ತ್ಯಾಗವಾಗಿತ್ತು. ಆಕೆಯ ಹೃದಯ ಮತ್ತೊಮ್ಮೆ ಸಂಪೂರ್ಣವಾಗಿ ಒಡೆದು ಚೂರಾಗೋಯ್ತು. ಕ್ಷಮೆ ನೀಡುವ ಮುನ್ನವೇ ಪ್ರೀತಿಯ ಪರೀಕ್ಷೆ ಇನ್ನೊಂದು ಹಂತಕ್ಕೆ ತಲುಪಿಬಿಡ್ತು. ಕತೆ ಖಂಡಿತ ಮುಂದುವರಿಯುತ್ತೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನೀವು ಎಲ್ಲ ಕತೆಗಳನ್ನು ವೀಕ್ಷಣೆ ಮಾಡಬಹುದು. ಇನ್ನು ಮುಂದೆ ಕತೆ ಪ್ರತಿದಿನ 11 ಗಂಟೆ ಒಳಗೆ ಅಪ್ಲೋಡ್ ಆಗುತ್ತೆ. ಕತೆಯನ್ನು ಮಿಸ್ ಮಾಡಿಕೊಳ್ಳೇಬೇಡಿ.